ಮೊದಲನೇದಾಗಿ ಕ್ಯಾಬಿನೆಟ್ ವಿಸ್ತರಣೆ ತಡವಾಗಾದ್ರೂ ಕೂಡ ಆಗಿದೆ ಅನ್ನೋದು ಒಂದು ನೆಮ್ಮದಿ. ಎರಡನೇದು, ಆಗಿರ್ತಕ್ಕಂಥ ನೂತನ ಸಚಿವರು ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸಿ, ಅವರೆಲ್ಲರೂ ಕೂಡ ಈಗಿರ್ತಕ್ಕಂಥ ಪ್ರಚಲಿತವಾಗಿರ್ತಕ್ಕಂಥ ಬರಗಾಲ ಎದುರಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡಿ ಈ ಬರಗಾಲದ ಬೇಗುದಿಯಿಂದ ಜನರನ್ನ ಹೊರ ತರ್ತಕ್ಕಂಥ ಕೆಲಸವನ್ನ ಅವರೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತೇನೆ. ಮತ್ತೆ ಮಾಧ್ಯಮದಲ್ಲಿ ಮತ್ತೆ ಇತರೆ ಭಾಗಗಳಿಂದ ತಿಳಿದ ಹಾಗೆ ರಾಜೀನಾಮೆ ಕೊಡ್ತಕ್ಕಂಥದ್ದು, ಇದು ಎಲ್ಲ ಅಸಮಾಧಾನ ಇರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು. ಇವೆಲ್ಲ ಪಕ್ಷದಲ್ಲೂ ಅಷ್ಟೇ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಾಗ ಅಥವಾ ರೀಶಫಲ್ ಆದಾಗ ಇವೆಲ್ಲವೂ ಕೂಡ ಇದ್ದದ್ದೇ ರಾಜಕಾರಣದಲ್ಲಿ. ಆದ್ರೆ ಈ ಬಾರಿ ಸ್ವಲ್ಪ ಹೆಚ್ಚು ಅಸಮಾಧಾನ ಬಂದಿರತಕ್ಕಂಥದ್ದು ಇದು ಒಳ್ಳೆ ಸೂಚನೆ ಅಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನನಗೆ ಬಹಳ ಸಂತೋಷ ಆಗಿದ್ದು ಕ್ಯಾಬಿನೆಟ್ ರಚನೆಯಲ್ಲಿದೆ ಮಾಯ್ಕೊಂಡ ಬಸವಂತಪ್ಪ ಅವರು ಒಬ್ಬ ಪೌರ ಕಾರ್ಮಿಕರ ಮಗ. ಅಂತವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿ ಒಂದು ಅವಕಾಶ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದಕ್ಕೆ ನನಗೆ ಬಹಳ ಸಂತೋಷನೂ ಆಗಿದೆ. ಅದು ಕಾಂಗ್ರೆಸ್ಸಿನ ವೈಶಿಷ್ಟ್ಯ ಅಂತ ಹೇಳಿ ನಾನು ವಿಶೇಷವಾಗಿ ನಾನು ಹೇಳಲಿಕ್ಕೂ ಕೂಡ ಬಯಸ್ತೇನೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಇಂಥವನ್ನೆಲ್ಲ ಗುರುತಿಸಿ ಒಂದು ಅವಕಾಶ ಕೊಡ್ತಕ್ಕಂಥದ್ದು. ಈ ವ್ಯವಸ್ಥೆ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ. ಅದಕ್ಕೋಸ್ಕರ ಏನೇ ವಿಚಾರಗಳು ಬೇರೆ ಬೇರೆ ಇದ್ರೂ ಕೂಡ ಇಂತಹವನ್ನ ನೋಡಿದಾಗ ನಾವು ಕಾಂಗ್ರೆಸ್ ಪಕ್ಷದ ನಾವು ನಿಜಕ್ಕೂ ಕೂಡ ಪ್ರಶಂಸೆ ಮಾಡ್ಲೇಬೇಕಾಗ್ತದೆ. ನಾನು ಕೇಳೇ ಇಲ್ಲಲ್ಲ, ನಾನು ಮೊದಲೇ ಹೇಳಿದ್ದೆ ನಿಮ್ಗಳಿಗೆಲ್ಲ, ನಾನು ಐ ವಿಲ್ ನಾಟ್ ಬಿ ಎ ಮಿನಿಸ್ಟರ್ ಇನ್ ದಿಸ್ ಕ್ಯಾಬಿನೆಟ್ ಅಂತ ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ. ಅದಕ್ಕೆ ನಾನು ಎಲ್ಲಾ ಕಾಲದಲ್ಲೂ ಬದ್ಧವನ್ನು ಕೂಡ ಆಗಿದ್ದೀನಿ. ಜಿಲ್ಲೆಗಳಿಗೆ ಎರಡೆರಡು ಸಚಿವ ಸ್ಥಾನ ಸಿಕ್ಕಿದೆ, ಮಂಡ್ಯ, ದಾವಣಗೆರೆ, ಕೊಪ್ಪಳ ಈ ತರ ಜಿಲ್ಲೆಗಳಿಗೆ. ತುಮಕೂರು ಅಂತ ದೊಡ್ಡ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು, ಕೊಡದೇ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲ. ಈಗ ನಮ್ ಜಿಲ್ಲೆಗೆ ಒಂದಾರು ಇದೆ, ಒಂದು ಕೊಡದೇ ಇರೋ. ಈಗ ಕೋಲಾರ 7 ಜನ MLA-ಗಳಿದ್ದಾರೆ. ಈಗ ಅಂತ ಜಿಲ್ಲೆನಲ್ಲೂ ಒಬ್ರಿಗೂ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಪಕ್ಷ ಯಾವ ರೀತಿ ಸಂಘಟನೆ ಆಗ್ತದೆ, ಮತ್ತೆ ಜನರಿಗೆ ಯಾವ ರೀತಿ ಕೆಲಸ ಮಾಡಕ್ ಆಗ್ತದೆ. ಯಾರೋ ಒಬ್ರು ಇನ್ಚಾರ್ಜ್ ಮಂತ್ರಿ ಹೋಗ್ಬೋದು, ಇನ್ಚಾರ್ಜ್ ಮಂತ್ರಿ ಹೋದ್ರೆ ಆ ಜಿಲ್ಲೆನಲ್ಲಿರ್ತಕ್ಕಂಥ ಏನು ಮೈಕ್ರೋ ಲೆವೆಲ್ ಸಮಸ್ಯೆಗಳು ಏನಿರ್ತವೆ ಅದ್ರದ್ದು ಪರಿಚಯ ಇರೋದಿಲ್ಲ. ಏನೋ ಮ್ಯಾಕ್ರೋ ಲೆವೆಲ್ ಅಲ್ಲಿ ನಾವು ನೋಡ್ಕೊಂಡ್ ಬರ್ಬೋದು. ತಾಲೂಕ್ ಪಂಚಾಯತಿಗೆ ಹೋಗ್ತೀವಿ ಅಥವಾ ಜಿಲ್ಲಾ ಪಂಚಾಯತಿಗೆ ಹೋಗ್ತೀವಿ, ಇನ್ನೊಂದಕ್ಕೆ ಹೋಗ್ತೀವಿ, ಯಾರೋ ಬಿಳಿ ಬಟ್ಟೆಯವ್ರು ಬಂದು ದೂರ್ಗಳು ಕೇಳ್ಕೊಳ್ತೀವಿ ನಾವು. ಆದ್ರೆ ಬಡವರು, ಮಾಸದ ಬಟ್ಟೆಯವರು ಸಮಸ್ಯೆಗಳು ಹಳ್ಳಿನಲ್ಲಿ ಇರ್ತಾವಲ್ಲ, ಅದು ಆ ಜಿಲ್ಲೆಯವರಾದ್ರೆ ಅವ್ರಿಗೆ ಗೊತ್ತಿರುತ್ತೆ. ಬೇರೆ ಜಿಲ್ಲೆಯವರು ಉಸ್ತುವಾರಿ ಸಚಿವರಾಗಿ ಅಲ್ಲಿ ಹೋದಾಗ ಅವರಿಗೆ ಅದರ ಒಂದು ಪರಿಚಯ ಇರೋದಿಲ್ಲ ಅಂತಕ್ಕಂಥದ್ದು ನನ್ನ ಅನುಭವದ ಮೇಲೆ ಹೇಳ್ತಕ್ಕಂಥ ಮಾತು. ಎಲ್ಲ ಜಿಲ್ಲೆಗೂ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ಸೂಕ್ತ, ಪಕ್ಷದ ಹಿತದೃಷ್ಟಿ ಮತ್ತೆ ಅಲ್ಲಿ ಜನರ ಹಿತದೃಷ್ಟಿ ಮತ್ತು ಆ ಜಿಲ್ಲೆಯ ಅಭಿವೃದ್ಧಿಯ ಹಿತದೃಷ್ಟಿಯಿಂದನೂ ಕೂಡ ಸೂಕ್ತವಾಗಿದ್ದಂಥದ್ದು. ಅದಾಗಿಲ್ಲ ಅಂತಕ್ಕಂಥ ನೋವು ಬಹಳಷ್ಟು ಜನರಲ್ಲಿ ಇದೆ ಅನ್ನೋದು ನಾನು ಗಮನಿಸಿದ್ದೇನೆ. ನಮ್ಮಲ್ಲೂ ಕೂಡ ಆ ರೀತಿಯ ಒಂದು ಅಸಮತೋಲನ ಆಗ್ಬಾರ್ದು ಅಂತಕ್ಕಂಥದ್ದು ಕೂಡ ನಮ್ಮ ಅನಿಸಿಕೆನೂ ಕೂಡ ಇದೆ.